ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ 8, 17, 26ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಗುಣ ಸ್ವಭಾವಗಳು. ಸಾಧಾರಣವಾದ ಎತ್ತರ, ವಿಶಾಲವಾದ ಭುಜಗಳು ಇವರಿಗೆ ಇರುತ್ತವೆ. ಇವರು ಭುಜಗಳ ಬಲದಿಂದ ಎಂಥ ಕಠಿಣ ಕೆಲಸವಾದರೂ ಮಾಡಿ ಮುಗಿಸುವ ಪರಾಕ್ರಮಿಗಳು ಆಗಿರುತ್ತಾರೆ. ಇವರು ಮಾಡುವ ಕೆಲಸ ನಿಧಾನವಾಗಿ ಮಾಡಿದರೂ ಯಾವುದೇ ಕೆಲಸದಲ್ಲಿ ಕಾರ್ಯ ಸಾಧನೆ ಮಾಡುವರು ಆಗಿರುತ್ತಾರೆ. ಇವರು ಗುರು ಹಿರಿಯರಿಗೆ ತುಂಬ ಗೌರವ ಮರ್ಯಾದೆ ಕೊಡುವವರು ಆಗಿರುತ್ತಾರೆ. ಇವರಿಗೆ ದೈವಿಕ ಶಕ್ತಿ, ದೈವ ಭಕ್ತರು, ದೇವರ ಮೇಲೆ ಭಕ್ತಿ ತುಂಬ ಜಾಸ್ತಿ ಇರುವಂಥವರು, ಅಪಾರವಾದ ನಂಬಿಕೆ ಇರುವಂಥವರು. ಇವರು ಧ್ಯೇಯದಂಡಿಸಿ ಕಷ್ಟಪಟ್ಟು ಕೆಲಸ ಮಾಡುವರು. ಒಬ್ಬರೇ ಇರಲು ಆಸಕ್ತಿ ಇರುವವರು. ಯಾರಿಗೂ ದ್ರೋಹ ಮೋಸ ಮಾಡುವಂಥ ಮನಸ್ಸು ಇವರಲ್ಲಿ ಇರುವುದಿಲ್ಲ. ಆದರೆ ಬೇರೆಯವರು ಕಷ್ಟದಲ್ಲಿ ಇದ್ದರೆ ಅವರಿಗೆ ತಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವಂತಹ ಗುಣ ಸ್ವಭಾವ ಇವರಲ್ಲಿ ಇರುತ್ತದೆ. ಯಾವುದೇ ಕೆಲಸ ಬೇಗನೆ ಮಾಡುವರಲ್ಲ, ನಿಧಾನವಾಗಿ ಮಾಡಿ ಮುಗಿಸಿ ತಮ್ಮ ಗುರಿಯನ್ನು ಮುಟ್ಟುತ್ತಾರೆ. ಶನಿಯ ಸಂಖ್ಯೆಯಲ್ಲಿ ಹುಟ್ಟಿದವರ ಕಾರ್ಮಿಕರಾಗಿ ಬೇರೆಯವರ ಹತ್ತಿರ ಕೆಲಸ ಮಾಡುವರು ಜನರು ಇರುತ್ತಾರೆ. ಇವರು ಮಾಡುವ ಕೆಲಸದಲ್ಲಿ ಸಂತೋಷ, ತೃಪ್ತಿ ಇವರಿಗೆ ಇರುತ್ತದೆ. ಏನೇ ಬಂದರೂ ಸುಖ ದುಃಖ ಸಮನಾಗಿ ಎದುರಿಸಿ ಜೀವನ ಸಾಗಿಸುವರು ಆಗಿರುತ್ತಾರೆ. ಇವರು ಮಾಡುವ ಕೆಲಸದಿಂದ ಬೇರೆಯವರಿಗೆ ಲಾಭ ಇರುತ್ತದೆ. ಇವರಿಗೆ ಕೆಲಸಕ್ಕೆ ತಕ್ಕಂತೆ ಫಲ ಸಿಗುತ್ತದೆ. ಇವರಿಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಅದನ್ನು ಧೈರ್ಯದಿಂದ ಎದುರಿಸಿ ನಡೆದಾಗ ಸಮಸ್ಯೆಗಳಿಂದ ಹೊರಗೆ ಬರುತ್ತಾರೆ. ಇವರು 10 ಜನರಿಗೆ ಕೆಲಸ ಕೊಡುವವರು ಆಗಿರುತ್ತಾರೆ. ಇವರು ತುಂಬ ಒಳ್ಳೆಯ ಕೆಲಸ ಕಲಿತು ವಿದ್ಯೆ ಬೇರೆಯವರಿಗೆ ಕಲಿಸಿಕೊಡುವಂತಹ ಗುಣ ಸ್ವಭಾವ ಇವರಲ್ಲಿರುತ್ತದೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ತಪ್ಪು ಮಾಡಿದವರಿಗೆ ಬುದ್ಧಿ ಕಲಿಸಿ ಇವರಿಗೆ ಒಳ್ಳೆಯ ದಾರಿಗೆ ಕರೆದುಕೊಂಡು ಉತ್ತಮ ಜೀವನ ಸಾಗಿಸಲು ಅವರಿಗೆ ಅವಕಾಶ ಮಾಡಿಕೊಡುವವರು ಆಗಿರುತ್ತಾರೆ. ಇವರು ಲಾಯರ್, ಜಡ್ಜ್ ಕೆಲಸದಲ್ಲಿ ಇರುತ್ತಾರೆ. ಸಿವಿಲ್ ಇಂಜಿನಿಯರಿಂಗ್, ಮನೆ ಕಟ್ಟುವ ಮೇಸ್ತ್ರಿಯಾಗಿ ಎಲ್ಲ ಜವಾಬ್ದಾರಿಯನ್ನು ಇವರ ಮೇಲೆ ಇರುತ್ತದೆ. ಅದನ್ನು ಪೂರ್ಣ ಮಾಡಿ ಕೆಲಸದಲ್ಲಿ ಸಾಧನೆ ಮಾಡುವವರು ಆಗಿರುತ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿದ್ಧ ವೈದ್ಯರು, ಸೈನಿಕರು, ಶಸ್ತ್ರಚಿಕಿತ್ಸೆ ಮಾಡುವರು, ಸಂಶೋಧನೆ ಮಾಡುವರು, ಕಂಪ್ಯೂಟರ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಲೇಖಕರು, ಕವಿಗಳು ಆಗುವ ಸಾಧ್ಯತೆ ಇರುತ್ತದೆ. ಇವರು 30 ವರ್ಷದ ಮೇಲೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ. ಕಷ್ಟದಿಂದ ಹೊರಗೆ ಬಂದು ಸುಖ ಜೀವನ ಇವರಿಗೆ ಸಿಗುತ್ತದೆ. ಆರೋಗ್ಯದಲ್ಲಿ ಸಮಸ್ಯೆ ಅಂದರೆ ರಕ್ತದ ಸಮಸ್ಯೆ, ಮಂಡಿ ನೋವು ಯಾವಾಗಲೂ ಇರುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ ವೈದ್ಯರಿಂದ ಚಿಕಿತ್ಸೆ ಪಡೆದರೆ ಬೇಗನೆ ಗುಣಮುಖವಾಗುವುದು. 8ನೇ ಸಂಖ್ಯೆಗೆ ಶನಿ ಅಧಿಪತಿಯಾಗಿರುತ್ತಾನೆ. ಇವರು ತುಂಬ ಜೀವನದಲ್ಲಿ ಕಷ್ಟಪಟ್ಟು ಕಠಿಣ ಶ್ರಮ ವಹಿಸಿ ಕೆಲಸ ಮಾಡುವವರು ಆಗಿರುತ್ತಾರೆ. 17ನೇ ಸಂಖ್ಯೆಯಲ್ಲಿ ಹುಟ್ಟಿದವರು 1ನೇ ಸಂಖ್ಯೆ ಸೂರ್ಯ, 7ನೇ ಸಂಖ್ಯೆ ಕೇತು, ಶನಿ ಈ 3 ಗ್ರಹದ ಆಧಿಪತ್ಯ 17ನೇ ಸಂಖ್ಯೆಯಲ್ಲಿ ಇರುತ್ತದೆ. ಇವರು ಸರ್ಕಾರಿ ಉದ್ಯೋಗದಲ್ಲಿ ದೊಡ್ಡ ಕಂಪನಿ ಮಾಲೀಕರಾಗಿರುತ್ತಾರೆ. ಕಂಪನಿ ನಾಯಕರಾಗಿರುವರು ಸ್ವಲ್ಪ ಜನರು ಇರುತ್ತಾರೆ. 7ನೇ ಸಂಖ್ಯೆ ಕೇತು, ಇವರು ಆಧ್ಯಾತ್ಮಿಕ ಜೀವನದಲ್ಲಿ ಧಾರ್ಮಿಕ ಯೋಗಿಗಳು, ಸಾಧು ಸಂತರು ಇರುತ್ತಾರೆ. ಭಕ್ತಿ ಜ್ಞಾನ ಇವರಲ್ಲಿ ಜಾಸ್ತಿ ಇರುತ್ತದೆ. 26ನೇ ಸಂಖ್ಯೆಯಲ್ಲಿ ಹುಟ್ಟಿದವರು 2ನೇ ಸಂಖ್ಯೆ ಚಂದ್ರ ಅಧಿಪತಿಯಾಗಿರುತ್ತಾನೆ. 6ನೇ ಸಂಖ್ಯೆಗೆ ಶುಕ್ರ ಅಧಿಪತಿಯಾಗಿರುತ್ತಾನೆ. 2ನೇ ಸಂಖ್ಯೆ ಚಂದ್ರ ಅಧಿಪತಿ ಆಗಿರುವುದರಿಂದ ಇವರು ತಾಯಿಯ ಮೇಲೆ ತುಂಬ ಪ್ರೀತಿ ಇರುವವರು ಆಗಿರುತ್ತಾರೆ. ಇವರು ಮಾಡುವ ಉದ್ಯೋಗ ಕೆಲಸ ನೀರಿನಿಂದ ತಯಾರಾಗುವ ವ್ಯಾಪಾರದಲ್ಲಿ ಇರುತ್ತಾರೆ. 6ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಶುಕ್ರನ ಆಧಿಪತ್ಯ ಇರುತ್ತದೆ. ಇವರು ಜೀವನದಲ್ಲಿ ತುಂಬ ಆಡಂಬರದ ಜೀವನ ನಡೆಸುವರು, ಲಗ್ಜುರಿಯಾಗಿ ಇರುವರು.
ಎಲ್ಲರಿಗೂ ಪ್ರೀತಿಯಿಂದ ನೋಡಿಕೊಳ್ಳುವರು ಆಗಿರುತ್ತಾರೆ. 26ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಚಂದ್ರ, ಶುಕ್ರ, ಶನಿ ಈ 3 ಗ್ರಹಗಳ ಪ್ರಭಾವ ಜಾಸ್ತಿ ಇರುತ್ತದೆ. ನಿಮಗೆ ಜಾತಕದಲ್ಲಿ ಶನಿಯಿಂದ ದೋಷ ಸಮಸ್ಯೆಗಳಿದ್ದರೆ ಈ ಮಂತ್ರ ಜಪ ಮಾಡಬೇಕು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭುತಂ ತಂ ನಮಾಮಿ ಶನೈಶ್ಚರಾಯ ನಮಃ. ಈ ಮಂತ್ರ ಅಥವಾ ಓಂ ಶಂ ಶನೈಶ್ಚರಾಯ ನಮಃ ಈ ಬೀಜ ಮಂತ್ರವನ್ನು ಜಪ ಮಾಡಬೇಕು. ಇದರಿಂದ ಶನಿಯಿಂದ ಬರುವ ದೋಷಗಳು ಎಲ್ಲ ನಿವಾರಣೆಯಾಗಿ ನಿಮಗೆ ಸುಖ, ಸಂಪತ್ತು, ಆಯುಷ್ಯ, ಆರೋಗ್ಯ ಶನಿ ಪರಮಾತ್ಮನು ಕರುಣಿಸುತ್ತಾನೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಓಂ ಹರಿ ಓಂ.